ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಸಾವೂರು ಗ್ರಾಮದ ಅಂಗನವಾಡಿ ಸಂಖ್ಯೆ 20ರಲ್ಲಿ ಖಾಲಿ ಇದ್ದ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಸಂವಿಧಾನ ಬಾಹಿರವಾಗಿ ನೇಮಕಾತಿ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಶಿಶು ಅಭಿವೃದ್ಧಿ ಇಲಾಖೆಗೆ ಕೆಎಸ್ ಉಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಗಿ. ಈಗ ನಮ್ದು ತಾಲೂಕಿನ ಪರಿಶೀಲನಾ ಸಮಿತಿ ಸರ್, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಸಮಿತಿ ಇರೋದು. ಆಮೇಲೆ ಈಗ ಏನಾಗಿದೆ ಅಂದ್ರೆ ವಿಧವೆಯರಿಗೆ ಮಾತ್ರ ನಮ್ಮ ಗೈಡ್ಲೈನ್ಸ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ವಿಧವೆಯರು ಪ್ರಸ್ತುತ ಎಲ್ಲಿ ವಾಸವಿರುವುದಾಗಿ ದೃಢೀಕರಿಸುತ್ತಾರೋ ಅದನ್ನೇ ಅವರ ವಾಸಸ್ಥಳ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇದೆ. ಹಾಗಾಗಿ ಸದ್ಯಕ್ಕೆ ಆ ವಿಧವೆ ಸವೂರು ಗ್ರಾಮದಲ್ಲೇ ವಾಸ ಇರ್ತಾರೆ. ಹಾಗಾಗಿ ಇಬ್ಬರು ವಿಧವೆಯರು ಹಾಕಿದ್ರೆ ಯಾರು ಹೆಚ್ಚಿನ ಅಂಕ ತಗೊಂಡಿರ್ತಾರೋ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಇರೋದ್ರಿಂದ ಅವರು ಹೆಚ್ಚಿನ ಅಂಕ ಪಡೆದಿರೋದ್ರಿಂದ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಈಗ ಎಲ್ಲ ನಾವು ಕನ್ಸಿಡರ್ ಆನ್ಲೈನಲ್ಲಿ ಮಾಡುವಾಗ ವಾಸಸ್ಥಳವನ್ನು ಕನ್ಸಿಡರ್ ಮಾಡ್ತೀವಿ. ವಾಸಸ್ಥಳ ಸವೂರು ಗ್ರಾಮದನ್ನೇ ಲಗತ್ತಿಸಿರ್ತಾರೆ. ಸೊ ಹಾಗಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಸರ್. ಅವರು ಫಸ್ಟ್ ಮದುವೆ ಆಗಿ ಹೋದಾಗ ಮುನ್ವಳಿಗೆ ಮಾಡಿಸಿದ್ದಾರೆ. ನೆಕ್ಸ್ಟ್ ಈಗ ನಮಗೆ ಹಾಜರು ಮಾಡಿ ಪ್ರೆಸೆಂಟ್ ಇರೋರು ಸವೂರು ಗ್ರಾಮದೇ ಹಾಜರು ಮಾಡಿದ್ದಾರೆ ಸರ್. ಆ ದಾಖಲಾತಿಗಳನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡ್ತಾರೆ. ನಾವು ಜಸ್ಟ್ ದಾಖಲಾತಿಗಳನ್ನು ನೋಡಿ ಅಪಾಯಿಂಟ್ಮೆಂಟ್ ಮಾಡಿದ್ವಿ ಸರ್. ಕ್ರಮ ಅಂದರೆ ಈಗ ಆಲ್ಮೋಸ್ಟ್ ನಾವು ಇವರ ತಕರಾರು ಅರ್ಜಿಯನ್ನು ಜಿಲ್ಲಾ ಮಟ್ಟದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಸರ್. ಅದಕ್ಕೆ ಹಿಂಬರವನ್ನು ಕೂಡ ಪೋಸ್ಟ್ ಮಾಡಿದ್ದೀವಿ. ಈಗ ಅವಶ್ಯಕತೆ ಇದ್ರೆ ಅವ್ರು ಇನ್ನೊಂದು ಕೂಡ ನಾವು ಹಿಂಬರಹ ಕೊಡ್ತೀವಿ ಅವರಿಗೆ. ಸುರೇಶ್ ವಾಲ್ಮೀಕಿ ಅಂತ ಸವೂರು ಸರ್. ಇವರು ಈಗ ನಾವು ತಕರಾರು ಕೊಟ್ಟಿದ್ದೀವಿ ಇಲ್ಲೇ ಮತ್ತು DC ಆಫೀಸ್ನಾಗ DD ಮೇಡಮ್ ಅವ್ರಿಗೆ ಕೂಡ ಕೊಟ್ಟಿದ್ರು. ಇವರು ಅದಕ್ಕಿಂತ ಮೊದಲು ನಮಗೆ ರೆಸ್ಪಾನ್ಸನ್ನು ಏನೂ ಕೊಟ್ಟಿಲ್ಲ. ಆಮೇಲೆ ಮೊದಲು ಇದು ಕೊಟ್ಟಿರಿ ಅವರು ಏನ್ರಿ ಅದು ಆರ್ಡರ್ ಕಾಪಿ ಕೊಟ್ಟಿಂದ ನಾವು ರೆಸ್ಪಾನ್ಸ್ ಅದು ನಮ್ಗೆ ಯಾಕೆ ಕೊಡಲಿಲ್ಲ ಅಂತ ಕೇಳ್ತೀವಿ. ಕಳಿಸ್ತೇವಲ್ರಿ ಅಂತ ಹೇಳಿದ್ರಿ. ಯಾರ ಈ ಮೇಡಮ್ ಅವ್ರಿಗೆ ಕೇಳಿದ್ರಿ. ಈ ಮೇಡಮ್ ಅವ್ರಿ CDP ಮೇಡಮ್ ಅವ್ರಿ. ಹ್ಞೂ ರೀ. ಈಗ ನಾವು ಕೇಳಿದ ಈಗ ನಮಗೆ ಮೊದಲು ರೆಸ್ಪಾನ್ಸ್ ಅನ್ನೋದು ಕೊಡ್ಬೇಕಿತ್ತು ಇವರು. ಇಲ್ಲಂತಂದ್ರೆ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದವ್ರನ್ನ ಕೂಡಿಸಿ ಮತ್ತು ಇವರು ಹಿಂಗೆ ತಕರಾರು ಐತಿ ಇದಕ್ಕೆ ಅಂತೇಳಿ ಇವ್ರು ನಮ್ಮನ್ನ ಊರಾಗ ಯಾರು ಕೇಳಿಲ್ರಿ ಇವರು. ಕೇಳ್ದನ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟು ಅವರು ಅಂಗನವಾಡಿ ಟೀಚರ್ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತಾರ್ರಿ. ಅವರು ಇನ್ನೊಬ್ರು ಯಾರ್ದೋ ಮೇಡಮ್ ಅವರು ಆ ಮೇಡಮ್ ಅವ್ರು ಕೇಳಿದ್ರೆ ಅವರು ನಮ್ಗೆ ಗೊತ್ತಿಲ್ಲ ಅಂತಾರ್ರಿ. ಅವ್ರು ಎರಡು ಮೇಡಮ್ ಅವ್ರನ್ನ ಕೇಳಿದ್ರಿ. ನಮಗೆ ಏನು ಗೊತ್ತೇ ಇಲ್ಲ ಆ ಮೇಡಮ್ ರೀ. ಅವ್ರು ಕೇಳಿದ್ರಿ, ಅವ್ರು ನಮಗೂ ಗೊತ್ತಿಲ್ಲ ಅಂತಾರ್ರಿ. ಅಂಗನವಾಡಿ ಟೀಚರ್ ಕೇಳಿದ್ವಿ, ನಮಗೂ ಗೊತ್ತಿಲ್ಲ ಅಂತಾರ್ರಿ. ಈಗ ನಮ್ಮೂರವರಿಗೆ ಆರ್ಡರ್ ಕಾಪಿ ಬಂದಿಂದ ನಮ್ಮೂರಾಗ ತಿಳಿಸ್ಬೇಕನ್ನ ಇರ್ತದ್ರಿ ಗ್ರಾಮಸ್ಥರಿಗೆ. ಅವ್ರು ಏನು ಕೇಳಿಲ್ರಿ. ಬೆಳಿಗ್ಗೆ ಒಮ್ಮೆಗೆ ನಮ್ಗೆ ಅವ್ರು ಶಾಲೆಗೆ ಬಂದಿದ್ದೂ ಗೊತ್ತಾಗಿತ್ತು. ಒಳಗೆ ಇರುವಂತಹ ಆಯಾ ಪೋಸ್ಟ್ಗೆ ಇವರು ಸೆಲೆಕ್ಟ್ ಆಗಿಲ್ಲ ಅನ್ನೋದು. ಸೊ ಅದಕ್ಕೆ ಇವ್ರು ದಯವಿಟ್ಟು ಸೆಲೆಕ್ಟ್ ಮಾಡ್ಬೇಕ್ರಿ ಮೇಡಮ್ರೆ. ಯಾಕಂದ್ರೆ ಅಲ್ಲಿ ಬೇರೆ ಊರವ್ರು ಬಂದು ವೋಟಿಂಗ್ ಕಾರ್ಡ್ ಸವಣೂರ್ದ ಮಾಡ್ಸ್ಯಾರ. ಆಮೇಲೆ ಆಧಾರ್ ಕಾರ್ಡ್ ಸವಣೂರ್ದ, ರೇಷನ್ ಕಾರ್ಡ್ ಸವಣೂರ್ದ ಮಾಡಿಸಿ ಬೇರೆ ಊರ್ಲಿಂದ ಬಂದವ್ರಿಗೆ ಅವಕಾಶ ಕೊಟ್ಟಾರೆ ಮೇಡಮ್. ಅದಕ್ಕೆ ದಯವಿಟ್ಟು ಆಮೇಲೆ ರವಾಸಿನ ಕೂಡ ಬೇರೆ ಊರ್ಲಿಂದ ತೆಗೆಸ್ತಾರೆ. ಬೇರೆ ಊರವರು ಇಲ್ಲಿ ಬಂದು ಸವಣೂರು ರವಾಸಿ ತೆಗೆಸಿ ಹಾಕ್ಯಾರ ಮೇಡಮ್. ಅದಕ್ಕೆ ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ರಿ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ.